ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಹೋದ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಹಲಸಿನ ಹಣ್ಣಲ್ಲಿ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲಿ ಅದೇನು ಮಾಡ್ತೀವಿ ಅಂತ ಹೇಳ್ತೀನಿ. ಇದನ್ನು ಕುಯ್ಯುವಾಗ ಒಂದು ಸ್ವಲ್ಪ ಕೈ ಎಣ್ಣೆನ ಕುಡ್ಲಿಗೆ ಮತ್ತು ಕೈಗೆ ಒರೆಸ್ಕೊಂಡು ಬಿಡಿಸೋದ್ರಿಂದ ಅದ್ರದ್ದು ನಾರು ಕೈಗೆ ಅಂಟ್ಕೊಳ್ಳಲ್ಲ, ಒಂದು ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ಕುಡ್ಲಿಗೆ ಏನು ಹಚ್ಕೊಳ್ದೆಲ್ಲ ಇದು ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ನೋಡಿ ಕುಡ್ಲೆಲ್ಲ ಅಂಟ್ಕೊಂಡಿರುತ್ತೆ. ಕೈಗೆ ಬಿಡಿಸುವಾಗಲೇ ಅಷ್ಟೇ ಅದನ್ನು ಕೈ ಎಣ್ಣೆನ ಕೈಗೆ ಸೀಟ್ಕೊಂಡು ಬಿಡಿಸಿದ್ರೆ ಏನೂ ಆಗಲ್ಲ. ಊರಿಂದ ನಮ್ಮ ಅತ್ತೆ ಹಣ್ಣು ತಂದಿದ್ರು, ನನ್ನ ಮಗಂಗೆ ಫೇವ್ರೇಟ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಜಾಸ್ತಿನೇ ಇತ್ತು ಅಂತ ಹೇಳ್ಬಿಟ್ಟು ಕುಯ್ದು ಕೊಟ್ಟರು ನಮ್ಮ ಮನೆಯವರು. ಇನ್ನು ಕಾಯಿ ಹೋಳು ಜಾಸ್ತಿನೇ ಇತ್ತು, ಅದು ಕೆಚ್ಚಿ ಓಪನ್ ಮಾಡಿ ಹಂಗೆ ಇಟ್ಬಿಟ್ಟಿದ್ದೆ. ಇನ್ನು ಅದರಿಂದನೇ ಒಂದು ಐಸ್ ಕ್ರೀಮ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ಐಸ್ ಕ್ರೀಮು ಮತ್ತು ಜ್ಯೂಸು ಮತ್ತು ಕಡ್ಡಿ ಐಸ್ಕಂಡು ಅಷ್ಟೇ. ಎಲ್ರಿಗೂ ಅಲ್ಲಿ ಗೊತ್ತಿರುತ್ತೆ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಅಷ್ಟೇ. ಇವಾಗ ಕಾಯೆಲ್ಲ ಸಣ್ಣ ಸಣ್ಣಕ್ಕೆ ಹಚ್ಕೊಂಡು ತುರಿಬೋದಾಯಿತು. ನಾನು ಅದು ಎಲ್ಲ ಹಿಂಗೆ ಕುಡ್ಲಲ್ಲಿ ಎತ್ತುತ್ತಾರಲ್ಲ ಆ ಥರ ಕಂಠ ಬಿಡಿಸ್ಬಿಟ್ಟು ಎತ್ಕೊಂಡಿದ್ದೆ. ಹಾಗಾಗಿ ಅದೆಲ್ಲ ಸಣ್ಣಕ್ಕೆ ಹಚ್ಕೊಂಡು ಅದು ರುಬ್ಕೊತಾಯಿದ್ದೀನಿ. ಅದರಲ್ಲ ತೆಂಗಿನ ಹಾಲು ಬರುತ್ತಲ್ಲ, ಹಾಲು ಹಾಕಿ ಮಾಡಿದ್ರೆ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಒಂದೇ ಸಲ ಹಾಕೋಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಲ ಹಾಕ್ಕೊಂಡು ಸ್ವಲ್ಪನ ರುಬ್ಕೊಂಡು ಆನಂತರ ಇನ್ನೊಂದು ಸ್ವಲ್ಪ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ಸಣ್ಣಕ್ಕೆ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಇದು ಹಂಗೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಆ ರಸ ಬರುತ್ತಲ್ಲ, ರಸನ ಹಿಂಡ್ಕೋಬೇಕು. ಅದು ಸೋರುತ್ತೇನೋ ಅಂತಂದರೆ ಸೋರ್ತಾನೆ ಇರಲಿಲ್ಲ. ಹಂಗಾಗಿ ನೀವು ಸ್ಪೂನು ಬೇಕಾದರೆ ಏನಾದರೂ ಸ್ಪೂನ್ ತಗೊಂಡು ಇದನ್ನ ಅಮ್ಕಿ ಅದೇ ರಸ ಬೀಳುತ್ತೆ. ನಾನು ಕೈಲೇ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಕಾಯಿ ಹಾಲು ಇದು ಒಳ್ಳೆಯದೇ, ಎಲ್ದಕ್ಕೆ ತುಂಬ ಒಳ್ಳೆಯದು, ಎಲ್ಲದಕ್ಕೂ ಉಪಯೋಗಿಸ್ತಾರೆ ಇದನ್ನು. ಹೇಳಿದ್ದೀನಿ ನಾನು ಆಗಲಿ ನೋಡಿ, ಈ ಥರ ಹಿಂಡಿ ಹಾಲು ಹೇಗೆ ಬರುತ್ತೋ ಹಾಲು ಅದೇ ರೀತಿಯೇ ಇದು ತೆಂಗಿನ ಹಾಲು. ಇದು ಜ್ಯೂಸ್ಗೆ ಹಾಕ್ಕೋಬೋದು. ಜ್ಯೂಸ್ಗೆ ಹಾಕೊಂಡು ಕುಡಿಯೋದ್ರಿಂದನೂ ತಂಪು, ದೇಹಕ್ಕೆ ಒಳ್ಳೆಯದು ಮತ್ತು ತಂಪು. ಇನ್ನು ಎಲ್ಲನೂ ಹಾಕೋತಾ ಇದ್ದೀನಿ. ಇನ್ನು ಊರಿಂದ ಹಲಸಿನ ನನ್ನ ಮಗನಿಗೆ ಇಷ್ಟ ಅಂತ ತಂದಿದ್ದು. ಏನು ಮಾಡೋದು, ಕಟ್ ಮಾಡಾದ್ಮೇಲೆ ಇಲ್ಲಿ ಅಕ್ಕಪಕ್ಕದವ್ರಿಗೊಂದು ಸ್ವಲ್ಪ ಕೊಟ್ಟೆ. ಇನ್ನೂ ಸ್ವಲ್ಪ ಇತ್ತಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸುಮ್ಮನೆ ವೇಸ್ಟ್ ಆಗುತ್ತೆ, ಅದು ಕುಯ್ದ ದಿನವೇ ತಿಂದರೆ ಚೆಂದ. ಇನ್ನು ಮಡಗಿದ್ರೆ ಒಂಥರ ಏನಾಗಲ್ಲ ಅಂತಾರೆ ಹಲಸಿನ. ಆದರೆ ಒಂದು ಸ್ವಲ್ಪ ನೀರು ಬಿಡ್ಕೊಳ್ಳೋದು, ಆಮೇಲೆ ಏನಾರ ಇದಂದರೆ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಅಲ್ಲೇ ಕೂದು ಅಲ್ಲೇ ತಿಂದರೆ ಒಂದು ಸ್ವಲ್ಪ ತಿನ್ಬೋದು. ಇನ್ನು ಕುಯ್ದುಬಿಟ್ಟು ಒಂದು ಸ್ವಲ್ಪ ಆದಮೇಲೆ ಇನ್ನು ಸಂಜೆ ಟೈಮ್ಗೆ ತಿನ್ನೋಕ್ಕಾಗಲ್ಲ, ಅದನ್ನು ಬೇಜಾರಾಗೋಗುತ್ತೆ. ಅದಕ್ಕೆ ಈ ರೀತಿ ಮಾಡೋಣ ಅಂತ ಮಾಡಿದ್ದು. ಇನ್ನು ತೆಂಗಿನ ಹಾಲೆಲ್ಲನೂ ಒಂದೇ ಸಲ ಎಲ್ಲನೂ ಹಾಲು ನೋಡಿ ಎಷ್ಟೊಂದು ಬತ್ತು. ಕಾಯಿ ಇದ್ದಿದ್ದೆ ಪೂರ್ತಿ ಒಂದು ಕಾಯಿ ಇತ್ತು, ಅದೆಲ್ಲನೂ ಕಟ್ ಮಾಡ್ಕೊಂಡಿದ್ದು. ಇನ್ನು ಹಾಲು ಎಷ್ಟು ಬತ್ತು. ಮತ್ತು ಇದನ್ನು ಉಳಿದಿರೋದನ್ನ ನಾನು ಏನು ಮಾಡಿದೆ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಕಾಯಿ ತುರಿನ ರಸನ ಬೇಯಿಸ್ಕೊಂಡು ಇನ್ನು ತುರಿ ಇತ್ತಲ್ಲ ಅದನ್ನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನು ಸಿಪ್ಪೆ ತೆಗ್ದು ಒಳಗಡೆ ಬೀಜ ಏನೂ ಇರುತ್ತೆ ಅದೆಲ್ಲನೂ ತೆಗ್ದು ಮಿಕ್ಸಿ ಒಳಗಡೆ ಹಾಕ್ಕೊಳ್ಳೋದು. ಮೊದಲು ಇದನ್ನು ಮಾಡ್ತಾಯಿರೋದು, ಇದನ್ನು ಫಸ್ಟು ರುಬ್ಕೊಬಿಡ್ಬೇಕು. ಐಸ್ ಕ್ರೀಮ್ ಮಾಡ್ತಾಯಿರೋದು, ಆಮೇಲೆ ಐಸ್ ಕ್ಯಾಂಡಿಗೆ ಇನ್ನೊಂದು ಸಲ ಹಾಕಿದ್ದೀನಿ. ಹಲಸಿನ ಹಣ್ಣು ಹಸ್ತಿದ್ದಾಗ ತಿಂದರೆ ಹೊಟ್ಟೆ ತುಂಬ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಬೆಳಗ್ಗೆ ಟೈಮಲ್ಲೇ ಕಟ್ ಮಾಡಿ ಕುಯ್ಕೊಂಡು ತಿನ್ನೋದು. ಊರ ಕಡೆ ಎಲ್ಲ ಅಷ್ಟೇ. ನಾವು ಇವತ್ತು ಬೆಳಗ್ಗೆನೇ ಕಟ್ ಮಾಡಿ ತಿಂದಿದ್ದು. ಸ್ವಲ್ಪ ಆವಾಗ ರುಚಿನೂ ಇರುತ್ತೆ, ಜೊತೆಗೆ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ. ಯಾವಾಗಾರ ತಿನ್ನಿ ಹೊಟ್ಟೆ ಹಸಿದಾಗ ತಿನ್ನಬೇಕು ಅಂತ ಹೇಳ್ತಾರೆ. ಇನ್ನು ರುಬ್ಕೊತಾ ಇದ್ದೀನಿ. ನಾನು ಮಾಮೂಲಿ ಮಸಾಲೆ ರುಬ್ತೀನಲ್ಲ ಅದೇ ಜಾರಲ್ಲಿ ರುಬ್ಕೊತಾ ಇದ್ದೀನಿ. ಚೆನ್ನಾಗಿ
ಮಿಕ್ಸಿ ಓಡುತ್ತೆ, ರುಬ್ಬುತ್ತೆ ಚೆನ್ನಾಗೆ, ನೈಸ್ಗಾಗ್ಬಿಡ್ತು ನೋಡಿ. ಇನ್ನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದು ಹಾಲು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇನ್ನು ಹಾಲು ಅಂತೂ ಜಾಸ್ತಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಮತ್ತು ಈಗೆಲ್ಲ ತೆಂಗಿನ ಹಾಲು ಜೊತೆ ಕಡಲೆ ಬೀಜ ಇರುತ್ತಲ್ಲ ಅದರಲ್ಲೂ ಎಣ್ಣೆ ತೆಗಿತಾರಂತೆ. ಈಗೆಲ್ಲ ಹಾಲು ಕುಡಿಬೇಕು, ಈ ಪ್ಯಾಕೆಟ್ ಹಾಲು ಎಲ್ಲ ಇದು ಅಂತ ಹೇಳ್ತಾರೆ, ಚೆನ್ನಾಗಿರಲ್ಲ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು. ಅದು ಅಲ್ಲೇ ಹಸುವಿಂದ ಆದರೆ ಏನೂ ಇರಲ್ಲ, ಪ್ಯಾಕ್ ಮಾಡೋದ್ರಿಂದ ಅದು ಹಾಳಾಗಬಾರ್ದು ಅಂತ ಏನೇನೋ ಇದನ್ನು ಆ್ಯಡ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಆದರೆ ಏನು ಮಾಡೋದು, ಎಲ್ಲದಕ್ಕೂ ಅಲ್ಲಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಲ್ಲ. ಏನು ಸಿಗುತ್ತೋ ಅದನ್ನು ತಗೊಂಡು ಕುಡಿಯೋದು, ಏನು ಸಿಗುತ್ತೋ ತರಕಾರಿ ಅದನ್ನು ತಗೋ ತಿನ್ನೋದು, ಬೆಳೆದಂತೂ ತಿನ್ನೋಕ್ಕಾಗಲ್ಲ. ಆ ರೀತಿ ನೋಡಿ, ಇದು ಹಣ್ಣು ಬೆಳೆದಿರೋದೇನೆ, ಊರ ಕಡೆ ಮರ ಇರೋದು ಅಂದೇ ಹಣ್ಣು ಇದು. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮತ್ತು ತೆಂಗಿನ ಹಾಲು ಹಾಕ್ಕೊಂಡು ರುಬ್ಕೊಳ್ಳೋದು. ಏನಿಲ್ಲ, ಸಿಂಪಲ್ಲಾಗೇ ನಾನು ಎಲ್ಲನೂ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇಷ್ಟೇ, ಹಾಲು ಮತ್ತು ಸಕ್ಕರೆ ಜೊತೆಗೆ ಹಳಸಲೆಹಣ್ಣು, 3 ಐಟಮ್ಮು ರುಬ್ಕೊಳ್ಳೋದು, ಅದನ್ನು ಆ್ಯಡ್ ಮಾಡೋದಷ್ಟೇ. ಆ ಸೀಸನಲ್ಲಿ ಏನು ಹಣ್ಣು ಸಿಗುತ್ತೋ ಆ ಹಣ್ಣು ತಿನ್ನಬೇಕು, ಆ ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ. ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಆ ಸೀಸನಲ್ಲಿ ಏನು ಸಿಗುತ್ತೋ ಅದನ್ನು ತಿಂದ್ರೇ ಮನುಷ್ಯ ತೃಪ್ತಿಯಾಗಿರ್ತಾನೆ ಮತ್ತು ಚೆನ್ನಾಗಿರ್ತಾನೆ. ಹಿಂದಿನ ಕಾಲದಲ್ಲಿ ಸುಮ್ಮನೆ ಮಾಡಿರಲ್ಲ, ಯಾವ ಟೈಮಲ್ಲಿ ಏನು ತಿನ್ನಬೇಕು. ಈಗ ಸಂಕ್ರಾಂತಿ ನೋಡಿ, ಅವಾಗೆಲ್ಲ ಆಗ್ತಾನೆ ಹಸ್ರು ಸುಗ್ಗಿ ಕಾಲ ಬರುತ್ತೆ ಅಂತ ಹೇಳ್ಬಿಟ್ಟು ಆಗ ತೊಗರಿಕಾಯಿ, ಅವರೆಕಾಯಿ ಈ ಥರ ಬರುತ್ತೆ. ಇನ್ನು ಯುಗಾದಿಗೆಲ್ಲ ಬೇವು ಬೆಲ್ಲ ತಿನ್ನಬೇಕು ಅಂತ ಹೇಳ್ಬಿಟ್ಟು ಆಗ ಎಲ್ಲ ಬೆಳೆಗಳ್ನ ಕಟ್ ಮಾಡಿರ್ತಾರೆ. ಕಟ್ ಮಾಡಿ ರಾಗಿ ಆಗಿರ್ಬೋದು, ಭತ್ತ ವರ್ಷಕ್ಕೆ 2 ಸಲ ಮಾಡ್ತಾರೆ, ರಾಗಿ 1 ಸಲ ಮಾಡ್ತಾರೆ. ಹಂಗೆ ಆ ತೆನೆ ಬಂದಿರುತ್ತಲ್ಲ, ಮೆದೆ ಹಾಕಿರ್ತಾರೆ, ಹುಲ್ಲೆಲ್ಲ ತೆಗೆದು, ಆಗ ಯುಗಾದಿ ಬರುತ್ತೆ. ಹಂಗೆ ಹಬ್ಬಗಳು ಆ ಸೀಸನ್ಗೆ ಯಾವ ಟೈಮಲ್ಲಿ ಯಾವ ಹಬ್ಬ ಬರುತ್ತೆ ಆ ಥರ ಮಾಡಿಟ್ಟಿದ್ದಾರೆ ಹಿರಿಯರು. ಹಾಗೇ ಹಳಸಲೆಹಣ್ಣು ಕೂಡ, ಮಾವಿನ ಹಣ್ಣು, ಹುಣಸೆ ಹಣ್ಣು ಮತ್ತು ನೆಲ್ಲಿಕಾಯಿ ಇವೆಲ್ಲ ಅಷ್ಟೇ. ಯಾವಾಗಲೂ ಸಿಗಲ್ಲ, ಒಂದು ಸೀಸನಲ್ಲಿ ಯಾವಾಗ ಬಿಡುತ್ತವೋ ಆ ಸೀಸನ್ ಅದು. ಹಾಗಾಗಿ ಏನು ಸಿಗುತ್ತೋ ಅದನ್ನು ಆ ಟೈಮಲ್ಲಿ ತಿನ್ನಬೇಕಷ್ಟೇ. ಇನ್ನು ಇದು ಚೆನ್ನಾಗಿ ಮಿಕ್ಸಿಲಿ ಒಂದು ಸಲ ಇದು ಮಾಡಿದೆ. ಇನ್ನು ನೀವು ಇದ್ರ ಥರ ಮಿಕ್ಸ್ ಮಾಡೋದೇ ಬರುತ್ತಲ್ಲ, ಅದರಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಾನು ಮಾಮೂಲಿ ಸ್ಪೂನಲ್ಲೇ ಇದು ಮಾಡ್ತಾಯಿದ್ದೀನಿ. ರುಬ್ಬಾದ್ಮೇಲೆ ಮತ್ತೆ ಇದನ್ನು ಐಸಲ್ಲಿ ಇಟ್ಬಿಟ್ಟು ಇನ್ನೊಂದು ಸಲ ಐಸ್ ಆಗೋಗಿರುತ್ತೆ, ಅಲ್ಲ ಗಟ್ಟಿ ಬಂದಿರೋದನ್ನ ಇನ್ನೊಂದು ಸಲ ರುಬ್ಕೊಳಿಬೇಕಿದ್ರೆ. ಇನ್ನೂ 1 ಸಲ ಅಲ್ಲ 2 ಸಲ ಮಡಗಿದ್ರೂ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸಲ ರುಬ್ಬಿದ್ದೀನಿ ಅಷ್ಟೇ. ಇನ್ನು ಅದು ಐಸ್ ಕ್ರೀಮ್ದು ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಇನ್ನು ಇದು ನನ್ನ ಮಗ ಕಡ್ಡಿ ಐಸ್ ಕ್ರೀಮ್ ಹಣ್ಣು ತಿಂದರು. ಇನ್ನು ಅದೇ ಹಣ್ಣು ಇರ್ತಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಡ್ಡಿ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಮಾಡ್ತಾಯಿದ್ದೀನಿ. ಸೇಮ್ ಅದೇ ಐಟಮ್ಮು. ಇನ್ನು ಇದಂತೂ ತಗೊಂಡಿದ್ದು ತುಂಬ ಉಪಯೋಗ ಆಯಿತು ನನ್ನ ಮಕ್ಕಳಿಗೆ. ಎಲ್ಲ ಐಸ್ ಕ್ರೀಮು ಮಾಡಿಬಿಟ್ಟೆ. ಕಲ್ಲಂಗಡಿದು ಮಾಡಿದೆ, ಆಮೇಲೆ ಮ್ಯಾಂಗೋ, ಆರೆಂಜುದು, ಮತ್ತು ಇನ್ನೊಂದು ಮಾಡಿದ್ನಲ್ಲ ಮಾಮೂಲಿ ಏನರದ್ದು ಮಾಡಿದೆ, ಮಾಮೂಲಿ ಸಕ್ಕರೆ ನೀರ್ದು ಸುಧಾ ಮಾಡಿದ್ದೀನಿ. ಅದು ವಿಡಿಯೋ ಮಾಡಿಲ್ಲ ಮಾತ್ರ. ಏನು ಕಡ್ಡಿ ಐಸ್ ಕ್ರೀಮ್ ತಿನ್ನಬೇಕು ಒಟ್ಟಿನಲ್ಲಿ ಅವನು ಅಷ್ಟೇ. ಇನ್ನು ಚಾಕ್ಲೇಟ್ ಐಸ್ ಕ್ರೀಮ್ ಅದೊಂದು ಇದು ಮಾಡಿದ್ದಾನೆ, ಅದನ್ನು ತಿಂದಿರ್ತಾನೆ. ಹಾಗಾಗಿ ಇದು ತಗೊಂಡಿದ್ದಂತೂ ತುಂಬ ಮಕ್ಕಳಿರೋ ಮನೆಗೆ ತುಂಬ ಯೂಸ್ ಆಗುತ್ತೆ. ಇನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಕ್ಯಾಪೇ ಇರುತ್ತೆ, ಆದರೆ ಈ ಕ್ಯಾಪ್ ಹಾಕೋದ್ರಿಂದ ಬೇಗ ಐಸ್ ಆಗಲ್ಲ, ಅದು ಗಟ್ಟಿ ಬರಲ್ಲ. ಹಾಗಾಗಿ ಕಡ್ಡಿ ಐಸ್ ಕ್ರೀಮ್ದು ಬಂದಿರುತ್ತಲ್ಲ
ಅದನ್ನು ಹಾಕಿದ್ರೆ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಯಾವುದನ್ನು ಹಾಕಿದ್ರೂ 8 ಅವರ್ ಇಟ್ಟಿರಲೇಬೇಕು ಫ್ರೀಜರಲ್ಲಿ, ಆಮೇಲೇ ಆಗೋದು. ಅದು ಹಾಕಿದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಕಡ್ಡಿಯನ್ನೇ ಹಾಕಿರ್ತೀನಿ. ಇನ್ನು ಈ ಥರ ಇದು ಟೇಸ್ಟಿಯಾಗಿತ್ತು. ನಾನು ತಿಂದು ನೋಡಿದೆ ಯಾವ ರೀತಿ, ತುಂಬ ಎಲ್ಲ 3 ಅಷ್ಟೇ 3 ಚೆನ್ನಾಗೇ ಬಂದಿತ್ತು. ಅದೇ ಹಣ್ಣುಗಳು ಸೀಸನ್ ಅಲ್ವಾ, ಆ ಸೀಸನಲ್ಲಿ ತಿಂದರೆ ಫಲವತ್ತಾಗಿರುತ್ತೆ ಹಣ್ಣುಗಳು, ಟೇಸ್ಟು ಹಂಗೆ ಇರುತ್ತೆ. ಇನ್ನು ಬೇರೆ ಟೈಮಲ್ಲಿ ಹೋಗಿ ತಿಂದರೆ ಈ ಥರ ಟೇಸ್ಟ್ ಇರಲ್ಲ. ಹಾಗೇ ಇನ್ನು ಕಡ್ಡಿ ಹಾಕ್ತಾಯಿದ್ದೀನಿ. ಇನ್ನು ಮನುಷ್ಯ ಏನೇ ತಿಂದರೂ ತರಕಾರಿ ತಿನ್ಬೋದು, ಕಾಳು ಸೊಪ್ಪು ಹಣ್ಣು ಇಂಥ ಆರೋಗ್ಯಕ್ಕೆ ಏನು ಒಳ್ಳೆಯದು ಎಲ್ಲ ತಿಂತಾರೆ. ತಿಂದ್ರೂ ಅಷ್ಟು ಹಳೆ ಕಾಲದಲ್ಲಿ ಇದ್ರಲ್ಲ ಅವರಷ್ಟು ಶಕ್ತಿ ಬರಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಶಕ್ತಿ ನಾವು ಮಾಡೋಕ್ಕೆ ಬರೀ ಮನೇಲಿ ಮಾಡೋಕ್ಕೇ ನಮ್ಗೆ ಆಯ್ತಾಯಿಲ್ಲ. ಏನೇ ತಿಂದರೂ ಸುಸ್ತು. ಅದು ಬೆಳಗ್ಗೆ ಎದ್ದಾಗಿದ್ದು ಇದು ಎನರ್ಜಿ ಸಂಜೆ ಆಗೋಷ್ಟೊತ್ತಿಗಿರಲ್ಲ. ಆದರೆ ನಮ್ಮ ಅಜ್ಜಿ ತಾತ ಅವರೆಲ್ಲ ಈಗಾಗಲೇ ಎಷ್ಟೊಂದು ವಯಸ್ಸು ಆದರೂ ಅವರು ಇನ್ನೂ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಅಷ್ಟು ಎನರ್ಜಿ ಇತ್ತು. ಆದರೆ ನಮ್ಗೆ ಯಾಕಿಲ್ವೋ ಅಂತ ಗೊತ್ತಿಲ್ಲ. ಇನ್ನು ಬರೀ ನಾವು ಮನೇಲಿ ಮಾಡೋದನ್ನೇ ಇಷ್ಟು, ಅವ್ರ ಮನೇಲೂ ಮಾಡಿ ಹೊರ್ಗಡೆನೂ ಹೋಗಿ ಮಾಡಿ, ಮತ್ತು ಆಳುಗಳು ಬರ್ತಾರೆ ನೋಡಿ ಅವ್ರಿಗೆಲ್ಲ ಅಡುಗೆ ಮಾಡಿಕೊಂಡು ಎಲ್ಲ. ನಾನು ಮದುವೆಗೆ ಮುಂಚೆನೇ ಮಾಡ್ತಿದ್ದೆ, ಆದರೆ ಅದೇನು ಆಯ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಎನರ್ಜಿನೇ ಇಲ್ಲ ಅಂತ ನನಗನ್ನಿಸುತ್ತೆ. ಅದು ಆಪ್ರೇಷನ್ ಆಗಿರೋದಕ್ಕೋ ಇನ್ನೊಂದಕ್ಕೋ ಗೊತ್ತಿಲ್ಲ. ಈ ಮಕ್ಕಳು ಜೊತೆ ಹೆಣ್ಣಿಗೆ ಅದರಲ್ಲಿ ಬೇಸತ್ತು ಥರ ಬೇಜಾರಾಯ್ತಾಯಿತ್ತು, ಅದೇನೋ ಗೊತ್ತಿಲ್ಲ. ಆದರೆ ನಮ್ಮ ಅಜ್ಜಿ ಮಾತ್ರ ಪಾಪ ಎಷ್ಟು ಇವಾಗಲೇ 70 ನಡೀತೈತೆ, 68 70. ಪಾಪ ಇನ್ನೂ ಅವರು ಕೂತ್ಕೊಳ್ಳೋ ಏಜ್ ಆದರೂ ಅವ್ರ ಕೆಲಸ ಅವ್ರು ಮಾಡ್ತಾನೇ ಇದ್ದಾರೆ. ಇನ್ನು ಎಮ್ಮೆ ಆಡು ಹೊಲ ಮನೆ ಅಂದ್ಕೊಂಡು ಹೋಗ್ತಾನೆ ಇರ್ತಾರೆ. ನಮಗಿದೇ ಸಾಕಾಯಿತು ಅನ್ನೋ ಅಷ್ಟು ಇದು. ಪಾಪ ಆಗಿನ ಕಾಲದಲ್ಲಿ ಈ ಥರ ಹಣ್ಣುಗಳು, ಈಗ ನಮ್ಮ ಮಕ್ಕಳು ತಿನ್ನೋ ಹಣ್ಣುಗಳು, ನಾವು ತಿಂತಿರೋ ಹಣ್ಣುಗಳು ಅವ್ರು ತಿಂದೇ ಇಲ್ಲ. ಆದರೂ ಅವರು ಅಷ್ಟು ಆರೋಗ್ಯವಾಗಿ ಎನರ್ಜಿ ಆಗಿದ್ದರು. ಆದರೆ ಅವರು ಇಷ್ಟು ದಿನವರೆಗೂ ಒಲೆಯಿಂದ ಮಾಡಿರೋ ಅಡುಗೆನೇ ಊಟ ಮಾಡ್ತಿದ್ದು. ಈಗೊಂದು 2 ವರ್ಷದಿಂದ ಅಷ್ಟೇ ಗ್ಯಾಸು ಅಂತ, 2 ವರ್ಷ ಅಲ್ಲ 1 ವರ್ಷನೇ ಅಷ್ಟೇ ನಮ್ಮ ತಾತ ತೀರೋದ್ಮೇಲೆ ಗ್ಯಾಸಲ್ಲಿ ಮಾಡ್ತಾಯಿರೋದು. ಇನ್ನು ಅವರು ಅಷ್ಟು ಎನರ್ಜಿ ಶಕ್ತಿ, ಅವ್ರು ಇರೋಷ್ಟು ಆರೋಗ್ಯವಾಗಿರಲಿ, ಆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಡಲಿ ಸಾಕು. ನನಗೆ ಅನಿಸಿದ್ದು ಹೇಳಿದೆ. ಪಾಪ ಅವ್ರು ಅಷ್ಟು ಕಷ್ಟಪಡಬೇಕಾದ್ರೆ ನಾವು ಏನು ಮಾಡ್ದಲೇ ಯಾಕೆ ಹಿಂಗೆ ಅದು ನೋವು ಇದು ನೋವು ಅಂತೀವೋ ಅಂತ. ಹಂಗಾಗಿ ಅವರೇನು ಎಲ್ಲನೂ ತಿಂದಿರ್ತಾರೆ ಅವರು. ಆದರೆ ಈ ಥರ ಅವ್ರು ಸೊಪ್ಪು ತರಕಾರಿ ಕಾಳು ಈ ಥರ ತಿಂದಿರ್ತಾರೆ. ಈ ಥರ ಹಣ್ಣು ಜ್ಯೂಸು ಐಸ್ ಕ್ರೀಮ್ ಇಂಥವ್ಯಾವುದು ಎಲ್ಲದರಿಂದ ದೂರನೇ ಇರ್ತಾರೆ ಅವರು. ಇಂಥವೆಲ್ಲ ತಿಂದರೆ ಅವ್ರಿಗಾಗಲ್ಲ, ಇಲ್ಲ ಶೀತ ಆಗೋದು ಇನ್ನೊಂದೇನೋ ಆಗುತ್ತೆ. ಹಾಗೆ ನಾವು ಈ ಥರ ಇದಕ್ಕೆ ಅಡ್ಜಸ್ಟ್ ಆಗ್ತಾಯಿದ್ದೀವಿ, ಅವರು ಆ ಜೀವನಕ್ಕೆ ಅಡ್ಜಸ್ಟ್ ಆಗಿ ಆರೋಗ್ಯವಾಗಿದ್ದಾರೆ ಸದ್ಯ. ಇನ್ನು ನಮ್ಮ ಅಮ್ಮನೂ ಅಷ್ಟೇ 2 ಆಪ್ರೇಷನ್ ಆಗಿರೋದು. ಪಾಪ ಮನೇಲೂ ಮಾಡಿ ಹೊರ್ಗಡೆನೂ ಮಾಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಹೇಳಿ ನಮಗಿರೋ ಎನರ್ಜಿ ನಮ್ಮ ಮಕ್ಳಿಗಿರುತ್ತೋ ಇಲ್ವೋ. ಅದಕ್ಕೇ ಕಾಳು ತರಕಾರಿ ಹಳೇದನ್ನೇ ರೂಢಿಸ್ಕೋಬೇಕು ಅಷ್ಟೇ. ಹೊಸದು ಏನೇ ಬರ್ಬೋದು. ಈಗ ನೋಡಿ ಗ್ಯಾಸ್ ಇಲ್ಲ ಅಂತ ಒಲೆಗೆ ಎಷ್ಟು ಜನ ಗ್ಯಾಸ್ ಸಿಲಿಂಡ್ರು ಖಾಲಿ ಅಂದ್ಬಿಟ್ಟು ಊರ ಕಡೆನೇ ನಡೆದ್ಬಿಟ್ರು. ಸಿಟಿಯಲ್ಲಿ ಇದ್ದವ್ರು ಏನೂ ಮಾಡೋಕ್ಕಾಗಲ್ಲ. ಇನ್ನು ಊರ ಕಡೆ ಇದ್ದವರು ಆ ಥರ ಒಲೆಲೇ ಆಗ ಸೌದೆ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿ ಜ್ಯೂಸ್ ಹೇಗೈತೆ ಅಂತ ಕುಡಿದ್ಬಿಟ್ಟು ಹೇಳ್ತಾಯಿದ್ದೀನಿ. ಚೆನ್ನಾಗಿತ್ತು ಮಾತ್ರ ತುಂಬ. ನೀವೊಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ, ತುಂಬ ಚೆನ್ನಾಗೈತೆ. ಟ್ರೈ ಮಾಡಿ ನೋಡಿ ಬೇಕಿದೆ. ನಾನು ಯಾವತ್ತೂ ಈ ಥರ ಜ್ಯೂಸ್ ಮಾಡಿ ಕುಡಿದಿರಲಿಲ್ಲ, ಐಸ್ ಕ್ರೀಮ್ ಮಾಡಿದ್ದೆ.
ಜ್ಯೂಸ್ ಥರ ಮಾಡಿರಲಿಲ್ಲ, ಸಣ್ಣಗಾಗುತ್ತೆ. ಈ ಬಿಸಿಲು ಟೈಮ್ ಆಗಿರೋದ್ರಿಂದ ಜಾಸ್ತಿ ಹಣ್ಣಿದ್ದು ವೇಸ್ಟ್ ಆಗುತ್ತೆ ಅಂತಂದರೆ ಈ ರೀತಿ ಬೇಕಾದ್ರೆ ಮಾಡ್ಬೋದು. ತೋರಿಸ್ತೀನಿ ಅದನ್ನು. ಸ್ವಲ್ಪ ಐಸ್ ಕ್ರೀಮ್ ಗಟ್ಟಿ ಹಾಕ್ತಿದ್ದೀನಿ, ಅದಕ್ಕೆ ಪಿಸ್ತಾವೆಲ್ಲ ಆಮೇಲೆ ಐಸ್ ಆದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇನ್ನು ಕಡ್ಡಿದು ಅದಾಗುತ್ತೆ. ನಮ್ಮದು ನಾರ್ಮಲ್ ಫ್ರಿಡ್ಜ್ ಆಗಿರೋದ್ರಿಂದ ಸುಮಾರು ಒಂದು 8 ಅವರ್ ಇಡಬೇಕಾಗುತ್ತೆ ಐಸಲ್ಲಿ. ಈ ಜ್ಯೂಸ್ ಬೇಕಾದ್ರೆ ನೋಡಿ, ಅವಾಗಿಂದ ಮಾಡಿ ಟಯರ್ಡ್ ಅಂತ ಫೀಲ್ ಬಂದಾಗ ಸುಮ್ಮನೆ ರುಬ್ಕೊಂಡು ಇದು ಮಾಡಿ. ಅದೇ ಕಾಯಿ ರುಬ್ಬಿಟ್ಟು ಹಾಲು ಬರ್ತದಲ್ಲ, ಅದೇ ಟೇಸ್ಟ್ ಕೊಡೋದು ಅಂತ ನನಗೆ ಅನಿಸಿದ್ದು. ಹಣ್ಣು ಅನ್ನೋ ಟೇಸ್ಟ್ ಇತ್ತು, ಅದು ಕಾಯಿ ತೆಗ್ದಿರೋ ಹಾಲಿಂದ ಒಳ್ಳೆಯದು. ಅವಾಗೆಲ್ಲ ನಮ್ಮ ಅಪ್ಪ ಅವರೆಲ್ಲ ತೆಂಗಿನಕಾಯಿ ಸುಲಿತಾಯಿದ್ರು ಆರೆ ತಗೊಂಡು ಸುಲಿತಾ ಇದ್ದಕ್ಕೆ ಅದು ಎದೆ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲ ಕೆಲಸ ಜಾಸ್ತಿ ಮಾಡಿ ಮೈನ ಕೈ ನೋವು ಬಂದಿರುತ್ತಲ್ಲ, ಆವಾಗ ತೆಂಗಿನ ಹಾಲು ಇದನ್ನ ಈ ಥರ ಮಾಡಿ ಹಾಲು ಕುಡಿಸ್ತಿದ್ರು. ಈ ಥರ ಹಾಲೆಲ್ಲ ತೆಗ್ದು ಕುಡ್ಸೋಕ್ಕಾಗಲ್ಲ ಅಂತಂದರೆ ಕಾಯಿ ರುಬ್ಬಿಟ್ಟು ಪಾಯಸ ಮಾಡ್ತಾರೆ ನೋಡಿ, ಅಕ್ಕಿ ಪಾಯಸ, ಆ ಪಾಯಸ ಮಾಡಿ ಕುಡಿಸ್ಬಿಡೋದು. ಅದು ಅವಾಗ ಮೈ ನೋವೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅವಾಗೆಲ್ಲ ತೆಂಗಿನಕಾಯಿ ಸುಲಿತಾ ಇದ್ದು 1000-2000 ಈ ಥರ ಎಲ್ಲ ಸುಲಿತಾಯಿತ್ತು. ಆಗ ಎದೆ ನೋವು ಬತ್ತು. ಅವಾಗ ಕಾಣಲ್ಲ, ಇವಾಗ ಕಾಣಿಸುತ್ತೆ ಎದೆ ನೋವು ಆ ಥರ. ಆದರೆ ಇವಾಗೆಲ್ಲ ಆ ಥರ ಇಲ್ಲ ಬಿಡಿ, ಇವಾಗೆಲ್ಲ ಮಿಷಿನ್ ಬಂದ್ಬಿಟ್ಟೈತೆ. ಆ ಥರ ಸುಲಿಯೋದು ಸುಧಾ ಹಿಂಗೆ ಚಗ್ರಗೆ ಹಿಂಗೆ ಪ್ರೆಸ್ ಮಾಡಿ, ಆಮೇಲೆ ಯಾರು ಕಾಯಿ ಹಂಗೇ ತಗೊಬಿಡ್ತಾರೆ. ಇವಾಗ ಊರ ಕಡೆನೂ ಬಂದು ಇಷ್ಟು ರೈಟಿಗೆ ಅಂತ ಹೇಳ್ಬಿಟ್ಟು ಹಂಗಂಗೆ ತಗೊಬಿಡ್ತಾರೆ. ಅವಾಗೆಲ್ಲ ಸುಲಿದು ಸಂತೆಗೆ ಅಂತ ತಗೋಯ್ತಾಯಿದ್ರು, ಇವಾಗೆಲ್ಲ ಉಂಡೆಕಾಯಿನೇ ತಗೋಯ್ತಾರೆ. ಈಗ ಅಷ್ಟು ಕಾಯಿಗೆ ಡಿಮ್ಯಾಂಡ್ ಐತೆ ಅಂತ ಅಷ್ಟೇ. ನೋಡಿ, ಅದರಿಂದ ತೆಗ್ದಿರೋ ಬೀಜ ಇದು. ನಾನು ಹಣ್ಣು ಜ್ಯೂಸು ಎಲ್ಲ ಮಾಡ್ಕೊಂಡಲ್ಲ, ಅದರಿಂದ ತೆಗ್ದಿರೋ. ಇದರಿಂದ ಸಾಂಬಾರು ಮಾಡ್ತಾರೆ. ಇದನ್ನು ಕೂಗಿಸ್ಕೊಂಡು ನೀರಿಗೆ ಹಾಕಿ ಉಪ್ಪಾಕಿ ಕೂಗಿಸ್ಕೊಂಡು ಹಸಿದು ತಿಂತಾರೆ. ಇನ್ನು ಬೆಂಕಿಲಿ ಸುಟ್ಕೊಂಡು ತಿಂತಾರೆ. ಆಮೇಲೆ ಉಳ್ಳಿ ಮಲ್ಲಿಗೆ ಕಾಳು ಇರುತ್ತಲ್ಲ, ಅದಕ್ಕೆ ಇದು ಹಾಕ್ಕೊಂಡು ಸಾಂಬಾರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದೊಂದರಲ್ಲಿ ಒಂದೊಂದು ಥರ ಟೇಸ್ಟ್ ಕೊಡುತ್ತೆ. ಈ ಸಾಂಬಾರಲ್ಲಿ ಒಂಥರ ಟೇಸ್ಟು, ಇನ್ನು ಉಪ್ಪನ್ನ ಹಾಕಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಇನ್ನೊಂದು ಥರ ಟೇಸ್ಟು, ಮತ್ತು ಬೆಂಕಿಲಿ ಸುಡೋದ್ರಿಂದ ಇನ್ನೊಂದು ಥರ ಟೇಸ್ಟು. ನಾನು ಇನ್ನೂ ಏನೂ ರೆಡಿ ಆಗಿಲ್ಲ. ನಾನು ಹೇಗಿದ್ದೀನೋ ಹಾಗೇ ಇನ್ನು ಯಾವಾಗಲೂ ತಲೆ ನನ್ನ ಮಗ ಜುಟ್ಟು ಎಳ್ದು ಹಾಕ್ತಾಯಿರ್ತಾನೆ ಅಂತೇಳ್ಬಿಟ್ಟು ಕಟ್ಟಿರ್ತೀನಿ. ನನ್ನ ಮಗ ಮಲಗಿದ ಅಂತ ಇಷ್ಟು ಮಾಡಿದೆ ಇವಾಗ ಸರ್ಕಸ್ಸು. ಇನ್ನು ಬಿಸಿಲು ಚೆನ್ನಾಗಿ ಹೊಡೆದಿತ್ತು ಅಂತೇಳ್ಬಿಟ್ಟು ಬಟ್ಟೆ ಬಂದ್ಬಿಡೋಣ ಅಂತೇಳ್ಬಿಟ್ಟು ಬಟ್ಟೆ ಎತ್ಕೊಬರೋಕ್ಕೆ ಹೋಗಿದ್ದು. ನಾನು ಹೇಗಿದ್ದೀನೋ ಅದೇ. ಆದರೂ ನನ್ನ ವಿಡಿಯೋ ನಾನು ನೋಡೋಕ್ಕೇ ಖುಷಿ ಅನಿಸುತ್ತೆ. ನನ್ನ ವಿಡಿಯೋ ನಾನು ನೋಡೋಕ್ಕಾದರೂ ನಾನು ವಿಡಿಯೋ ಮಾಡೇ ಮಾಡ್ತೀನಿ. ಇದೆಲ್ಲ ನೆನಪಲ್ಲಿ ಇರುತ್ತೆ. ಇನ್ನು ಇದು ಮತ್ತೆ ಇದು ನನ್ನ ಚಾನಲ್ ಆಗೈತೆ. ಈಗ ನಾನು ಏನೋ ಅದನ್ನೇ ತೋರಿಸೋದು. ಹಾಗಾಗಿ ನಾನು ಪ್ರತಿಯೊಂದು ನನಗೆ ಅನಿಸಿದ್ದು ಖುಷಿನೇ ಆಗಲಿ ದುಃಖನೇ ಆಗಲಿ ಹೇಳ್ಕೊಳಕ್ಕೊಂದು ಮನಸ್ಸೋ ಇಲ್ಲ ಮನುಷ್ಯನೋ ಯಾವುದೋ ಒಂದು ರೀತಿ ಅಷ್ಟೇ. ಇದೊಂದು ಏನೋ ಅನ್ಎಕ್ಸ್ಪೆಕ್ಟೆಡ್ ಥರ ಏನೋ ಒಂದು ಮಾಡೋಕ್ಕೋಗಿ ಚಾನಲ್ ಓಪನ್ ಮಾಡಿದೆ. ಇನ್ನು ಓಪನ್ ಮಾಡಿರೋದ್ರಲ್ಲಿ ಇನ್ನು ನಾನು ಏನಿದ್ದೀನೋ ನಾನು ತಿದ್ಕೊಳ್ಳೋಕ್ಕೆ ಆಗಲಿ, ಇನ್ನು ಸರಿಪಡಿಸ್ಕೊಳ್ಳೋಕ್ಕೆ ಆಗಲಿ, ಇಲ್ಲ ನಾನು ನೋಡ್ಕೊಳ್ಳೋಕ್ಕೆ ಆಗಲಿ, ನಾನು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಇಲ್ಲ ನಾನು ಮಾತಾಡೋ ರೀತಿ ಯಾವ ರೀತಿ ಅದೆಲ್ಲ ತಿದ್ಕೊಳ್ಳೋಕ್ಕೆ ಆಗಲಿ, ಇದು ಕಲಿಯೋಕ್ಕೆ ತುಂಬ ಇದೆ. ಇನ್ನೂ ಕಲಿಯೋದು ತುಂಬ ಇದೆ. ಇದು ಬರೀ ಚಿಕ್ಕದಷ್ಟೇ. ಈಗೊಂದು ಹೆಜ್ಜೆ ಅಂತಾರಲ್ಲ, ಆ ಹೆಜ್ಜೆನೂ ಅಲ್ವೇನೋ ನಾನು ಮಾಡ್ತಾ ಇರೋದು. ಇನ್ನೂ ಎಷ್ಟೊಂದು ತುಂಬ ಇದೆ. ಅದೇ ಕಲಿಯೋಕ್ಕೋಸ್ಕರನಾದರೂ ನಾನು ತಿದ್ಕೊಳ್ಳೋಕ್ಕೆ, ನನ್ನ ಬುದ್ಧಿ ಇನ್ನೂ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡೇ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಇನ್ನು ಐಸ್ ನೋಡಿ ಚೆನ್ನಾಗಿ ರುಬ್ಬಿ
ಮಿಕ್ಸಿಲಿ ಒಂದು 8 ಅವರ್ ಇಡಬೇಕು ಫ್ರಿಡ್ಜಲ್ಲಿ. ಇನ್ನು ಪಿಸ್ತಾ, ಬಾದಾಮಿ, ಗೋಡಂಬಿ ಇದೆಲ್ಲನೂ ಪುಡಿ ಮಾಡಿಬಿಟ್ಟು ಇದ್ರ ಮೇಲೆ ಈ ಥರ ಹಾಕ್ಕೊಳ್ಳೋದು. ಇನ್ನೂ ಚೆನ್ನಾಗಿ ಬಂದಿತ್ತು. ಅದನ್ನು ಕೂಡ ಯಾವ ರೀತಿ ಐಸ್ ಬಂದಿರುತ್ತೋ ಅದೇ ರೀತಿ ಬಂದಿತ್ತು, ಗಟ್ಟಿಯಾಗಿತ್ತು ಮಾತ್ರ. ಇನ್ನು ಅದನ್ನು ಒಂದು ಸ್ವಲ್ಪ ನೋಡಿ ಈ ಥರ ಬಂದೈತೆ. ಚೆನ್ನಾಗಿ ಅದೊಂದು ಜ್ಯೂಸು, ಈ ಕಡ್ಡಿ ಐಸ್ ಕ್ರೀಮ್ಸ್ ಎಲ್ಲ ಖಾಲಿ, ಇದೊಂದು ಐತೆ ಒಟ್ಟಿನಲ್ಲಿ. ಇನ್ನು ಜಾಸ್ತಿ ಎಲ್ಲವೂ ಅಷ್ಟೇ, ಅತಿಯಾದರೆ ಅಮೃತವೂ ಕೂಡ ವಿಷ ಅಂತಾರಲ್ಲ, ಹಂಗೆ ಯಾವುದೊಂದು ಯಾವಾಗಾದರೂ ಒಂದೊಂದು ಸ್ವಲ್ಪ ತಿನ್ನಬೇಕಷ್ಟೇ. ಡೈಲಿ ಇದನ್ನೇ ಮಾಡಿದ್ದೀನಿ ಅಂತ ತಿನ್ನೋಕ್ಕಾಗಲ್ಲ. ಹಾಗಾಗಿ ಫ್ರಿಡ್ಜಲ್ಲಿ ಐತೆ, ಏನೂ ಆಗಲ್ಲ. ಇನ್ನು ಐಸ್ ಕ್ಯಾಂಡಿನೂ ಅಷ್ಟೇ, ಅದು ಇದು ಫಸ್ಟೇ ಮುಗಿಸ್ಬಿಟ್ರು, ಅದೊಂದು ಐತೆ ಅಷ್ಟೇ. ನಾನು ಕೂಡ ತಿಂದೆ, ಚೆನ್ನಾಗಿತ್ತು. ನನ್ನ ಮಕ್ಕಳು ಇಬ್ಬರು ತಿಂತಾಯಿದ್ದಾರೆ. ಥ್ಯಾಂಕ್ ಯು.